ನಮಸ್ಕಾರ ಗೆಳೆಯರಿ, ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರಿ, ವಿಡಿಯೋದಲ್ಲಿ ನಮ್ಮ ಮಾರ್ಕೆಟ್ಗೆ ಸಂಬಂಧಪಟ್ಟಂತೆ ಹಾಗೂ ಕೆಲವು ಇಂಡಿವಿಜುವಲ್ ಸ್ಟಾಕ್ಗಳಿಗೆ ಸಂಬಂಧಪಟ್ಟಂತೆ ಇವತ್ತು ಬಂದಂತ ಬ್ರೇಕಿಂಗ್ ಸುದ್ದಿಗಳ ಬಗ್ಗೆ ತಿಳ್ಕೊಳ್ಳುವಂತ ಪ್ರಯತ್ನವನ್ನು ಮಾಡೋಣ. ಜೊತೆಗೆ ಇದು ರಿಸಲ್ಟ್ ಸೀಸನ್ ಆಗಿರೋದ್ರಿಂದ ಹಲವು ಕಂಪನಿಗಳು ರಿಸಲ್ಟ್ಸ್ ಅನ್ನು ಅನೌನ್ಸ್ ಮಾಡ್ತಾ ಇರ್ತವೆ. ಅವುಗಳ ಬಗ್ಗೆ ಕೂಡ ಓವರ್ ಮಾಡಿ ತಿಳ್ಕೊಳ್ಳುವಂತ ಪ್ರಯತ್ನವನ್ನ ಮಾಡೋಣ. ಗೆಳೆಯರಿ, ಮುಂದುವರಿಯ ಮುಂಚೆ ಡಿಸ್ಕ್ಲೇಮರ್ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ಕವರ್ ಮಾಡ್ತಿರುವಂತ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ. ನೀವು ಫರ್ದರ್ ಸ್ಟಡಿ ಮೆಡಿಟೇಷನ್ ತಗೊಳ್ಬಹುದು. ಆಸ್ ಎಜುಕೇಶನಲ್ ಪರ್ಪಸ್ ನಾನು ವಿಡಿಯೋ ಮುಂದೆ ತರ್ತಾ ಇದ್ದೀನಿ. ಹಾಗೆ ಸುದ್ದಿಗಳ ಕಡೆ ನಾವು ಬರೋದಾದ್ರೆ, ಮೊದಲಿಗೆ PM ನರೇಂದ್ರ ಮೋದಿ ಅವರು ಚೀನಾಗೆ ವಿಸಿಟ್ ಮಾಡ್ತಿರೋ ಬಗ್ಗೆ ಅಪ್ಡೇಟ್ ಬಂದಿದೆ. ಇವತ್ತು ಆಗಸ್ಟ್ 31ನೇ ತಾರೀಕು ಚೀನಾಗೆ ವಿಸಿಟ್ ಮಾಡ್ತಾ ಇದ್ದಾರೆ. ಶಾಂಘೈ ಕೋಆಪರೇಷನ್ ಆರ್ಗನೈಸೇಷನ್ ಸಮಿಟ್ ಅಲ್ಲಿ ಭಾಗವಹಿಸ್ತಾ ಇದ್ದಾರೆ. ಆ ಕಾರಣಕ್ಕಾಗಿ ನರೇಂದ್ರ ಮೋದಿ ಅವರು ವಿಸಿಟ್ ಮಾಡ್ತಿದ್ದಾರೆ. ಬಹುಶಃ ಅಲ್ಲಿ ಒಂದಷ್ಟು ಮಾತುಕತೆಗಳಾಗುತ್ತೆ. ಸದ್ಯದ ಮಟ್ಟಿಗೆ ಯಾವುದೇ ರೀತಿಯ ಅಪ್ಡೇಟ್ ಗಳಿಲ್ಲ, ಬಟ್ ನೋಡೋಣ. ಬಹುಶಃ ನೆಕ್ಸ್ಟ್ ವೀಕ್ ಗಳಲ್ಲಿ ಇದ್ರ ಬಗ್ಗೆ ಅಪ್ಡೇಟ್ ಗಳು ಕೂಡ ಬರ್ತವೆ, ನೋಡೋಣ. ಹಾಗೇನು ನಮ್ಮ ತರಬೇತಿ ಕಾರ್ಯಕ್ರಮದ ಬಗ್ಗೆ ಈಗಾಗಲೇ ಹಲವು ವಿಡಿಯೋಗಳಲ್ಲಿ ಹೇಳಿದ್ದೀನಿ. ನಾನು ಮತ್ತೆ ಅದ್ರ ಬಗ್ಗೆ ಹೇಳ್ತಾ ಇದ್ದೀನಿ. 6 months ಇರುವಂತಹ ಕಾರ್ಯಕ್ರಮ, 10,000 ಶುಲ್ಕ ಇರುತ್ತೆ. ಯಾರಿಗೆ ಅವಶ್ಯಕತೆ ಇದೆ, ಜೊತೆಗೆ ಯಾರು ಅದನ್ನ ಅಫೋರ್ಡಬಲ್ ಮಾಡಬಹುದು ಅಂತ ಶಕ್ತಿ ಇದೆ ಅಂತವ್ರು ಕಾಂಟ್ಯಾಕ್ಟ್ ಮಾಡಿ. ಇನ್ ಕೇಸ್ ನಿಮ್ಗೆ ಅಫೋರ್ಡಬಲ್ ಅನ್ಸಲ್ವಾ, ಆಸ್ ಯೂಶುವಲ್ ವಿಡಿಯೋಗಳಲ್ಲೂ ಕೂಡ ಸಾಕಷ್ಟು ವಿಷಯಗಳನ್ನ ನಾವು ಕವರ್ ಮಾಡ್ತಾ ಇರ್ತೀವಿ. ಅಲ್ಲೂ ಕೂಡ ನೀವು ಒಂದಷ್ಟು ವಿಷಯನ ತಿಳ್ಕೊಳ್ಬಹುದು. ಹಾಗೆ ಹಿಂದಿನ ವಿಡಿಯೋಗಳನ್ನು ಕೂಡ ನೋಡಿ ಒಂದಷ್ಟು ಹೊಸ ಹೊಸ ವಿಷಯಗಳನ್ನ ನೀವು ತಿಳ್ಕೊಳ್ಬಹುದು. ಮುಂದುವರಿಯೋಣ. ಇವತ್ತು ಡಿಫೆನ್ಸ್ ಗೆ ಸಂಬಂಧಪಟ್ಟಂತೆ ಕೂಡ ಒಂದು ಸುದ್ದಿ ಬಂದಿತ್ತು, ನೋಡಬಹುದು. BLHL ಡಿಫೆನ್ಸ್ ಸ್ಟಾಕ್ಸ್ ಗೇನ್ ಆಸ್ DSC ಕ್ಲಿಯರ್ಸ್ ಪ್ರೊಕ್ಯೂರ್ಮೆಂಟ್ಸ್ ವರ್ತ್ ₹67,000 crore. ಸುಮಾರು 67,000 ಕೋಟಿ ಪ್ರೊಕ್ಯೂರ್ಮೆಂಟ್ಗೆ ಡಿಫೆನ್ಸ್ ಅಕ್ವಿಸಿಷನ್ ಕೌನ್ಸಿಲ್ ಅಪ್ರೂವಲ್ ಅನ್ನ ಕೊಟ್ಟಿದೆ. ಇಂಡಿಯನ್ ಆರ್ಮಿ, ನೇವಿ ಹಾಗೆ ಏರ್ ಫೋರ್ಸ್ ಗಳಿಗೆ ಹಲವು ಪರ್ಚೇಸಸ್ಗೆ ಈ ಅಪ್ರೂವಲ್ ಸಿಕ್ಕಿದೆ ಅಂತಾನೆ ಹೇಳ್ಬೋದು. ಇಲ್ಲಿ ಒಂದಷ್ಟು ವಿಷಯಗಳನ್ನ ಮೆನ್ಷನ್ ಮಾಡಿದರೆ ನೋಡಬಹುದು. ಹಾಗೆ ಯಾವೆಲ್ಲ ಕಂಪನಿಗಳಿಗೆ ಈ ಮೂಲಕ ಆರ್ಡರ್ಗಳು ಸಿಗಬಹುದು ಮುಂದಿನ ದಿನಗಳಲ್ಲಿ ಅಂತ ನೋಡಿದ್ರೆ, ಅಮಾಂಗ್ ಪೊಟೆನ್ಷಿಯಲ್ ಬೆನಿಫಿಷಿಯರೀಸ್ BEL expected to gain from multiple approvals including the BMP night sight radar systems and spider upgrades. ಇವುಗಳ ಆರ್ಡರ್ಸ್ BEL ಗೆ ಸಿಗಬಹುದು ಮುಂದಿನ ದಿನಗಳಲ್ಲಿ. ಇನ್ನು ಭಾರತ್ ಡೈನಾಮಿಕ್ಸ್ ಮೇ ಬೆನಿಫಿಟ್ ಫ್ರಮ್ ದ ಬರಾಕ್ 1 ಅಪ್ಗ್ರೇಡ್ ಮಾಡುವಂತ ಚಾನ್ಸಸ್ ಇದೆ. ಅದರ BDL ಕಂಪನಿಗೆ ಇದು ಅನುಕೂಲವನ್ನು ತರಬಹುದು. ಹಾಗೆ L&T, Godrej Aerospace are likely to benefit from BrahMos related approvals, while private players like Sagar Defense could see gains from the compact surface craft procurement, the MALE drone program. Today companies like Adani Defense, Tata Advanced System, BEL, Hindustan Aeronautics, DRDO's partner for MALE drones, and L&T Astra Microwave may also benefit from the radar procurement. ಈ ಕಂಪನಿಗಳಿಗೆ ಮುಂದಿನ ದಿನಗಳಲ್ಲಿ ಈ ಪ್ರೊಕ್ಯೂರ್ಮೆಂಟ್ ಅಲ್ಲಿ ಆರ್ಡರ್ಗಳು ಸಿಗುವಂತ ಚಾನ್ಸಸ್ ಇರುತ್ತೆ. ಹಾಗಾಗಿನೇ ಒಂದಷ್ಟು ಒಳ್ಳೆ ರಿಯಾಕ್ಷನ್ ಕೂಡ ಇವತ್ತು ಕೆಲವು ಷೇರುಗಳಲ್ಲಿ ನೋಡ್ಲಿಕ್ಕೆ ಸಿಕ್ಕಿದೆ. ನೋಡಬಹುದು, ಲಾಸ್ಟ್ ಮಂತ್ ಡೊಮೆಸ್ಟಿಕ್ ಬ್ರೋಕರೇಜ್ ನುವಾಮಾ ಕೆಲವು ಪಾಯಿಂಟ್ಸ್ ಅನ್ನ ಮೆನ್ಷನ್ ಮಾಡಿದ್ರು. ಓವರ್ ದ ಪಾಸ್ಟ್ 3 decades, ಇಂಡಿಯಾಸ್ ಡಿಫೆನ್ಸ್ ಸ್ಪೆಂಡಿಂಗ್ ಗ್ರೋತ್ ರೇಟ್ ಹ್ಯಾಸ್ ಬಿನ್ ಅಮಾಂಗ್ ದ ಹೈಯೆಸ್ಟ್, ಅಂದ್ರೆ 8% ಇದೆ ಅಕ್ರಾಸ್ ಗ್ಲೋಬಲ್ ಡಿಫೆನ್ಸ್ ಸೂಪರ್ ಪವರ್ಸ್ ಡ್ಯೂ ಟು ಇಂಪೋರ್ಟ್ ಎಂಬಾರ್ಗೋಸ್ ಅಂಡ್ ಗ್ರೋಯಿಂಗ್ ಎಕ್ಸ್ಪೋರ್ಟ್ ಪೊಟೆನ್ಶಿಯಲ್ ಕೂಡ ಬಿಲ್ಡ್ ಆಗ್ತಾ ಇದೆ ಇತ್ತೀಚಿನ ದಿನಗಳಲ್ಲಿ. ಜೊತೆಗೆ ಹೈಯೆಸ್ಟ್ ಡಿಫೆನ್ಸ್ ಸ್ಪೆಂಡಿಂಗ್ ಕೂಡ ನೋಡ್ಲಿಕ್ಕೆ ಸಿಗ್ತಾ ಇದೆ. ಈ ಮಾತನ್ನ ನುವಾಮಾ ಇನ್ಸ್ಟಿಟ್ಯೂಷನಲ್ ಇಕ್ವಿಟೀಸ್ ಅವರು ಹೇಳಿರುವಂತದ್ದು. ಇನ್ನು ಕೆಲವು ವಿಚಾರಗಳನ್ನ ಇಲ್ಲಿ ಮೆನ್ಷನ್ ಮಾಡಿದರೆ ಒಂದ್ಸಲ ಬೇಕಿದ್ರೆ ಓದ್ಕೊಳ್ಬಹುದು. ಒಟ್ಟಿನಲ್ಲಿ ಡಿಫೆನ್ಸ್ ಅಕ್ವಿಸಿಷನ್ ಕೌನ್ಸಿಲ್ 67,000 ಕೋಟಿ ಮೊತ್ತದ ಡಿಫೆನ್ಸ್ ಎಕ್ವಿಪ್ಮೆಂಟ್ಸ್ ಅನ್ನ ಖರೀದಿ ಮಾಡಲಿಕ್ಕೆ ಅಪ್ರೂವಲ್ ಅನ್ನ ಕೊಟ್ಟಿದೆ. ಇದರಿಂದ ಹಲವು ಕಂಪನಿಗಳಿಗೆ ಖಂಡಿತ ಇದರಲ್ಲಿ ಆರ್ಡರ್ಸ್ ಸಿಗಬಹುದು ಮುಂದಿನ ದಿನಗಳಲ್ಲಿ. ಇನ್ನು ನೆಕ್ಸ್ಟ್ ಸುದ್ದಿಗೆ ಬರೋದಾದ್ರೆ, ಸೆಬಿ ಚೇರ್ಮನ್ ಕಡೆಯಿಂದ ಒಂದು ಅಪ್ಡೇಟ್ ಬಂದಿದೆ. ನೋಡಬಹುದು, ಸೆಬಿ ಚೇರ್ಮನ್ ಸೇಸ್ ರಿಪೋರ್ಟ್ಸ್ ಆನ್ ಕರ್ಬಿಂಗ್ ವೀಕ್ಲಿ ಎಕ್ಸ್ಪೈರಿ ಆರ್ ಫಾಲ್ಸ್ ಅಂಡ್ ಸ್ಪೆಕ್ಯುಲೇಟಿವ್. ಅಂದ್ರೆ ನಿನ್ನೆ ಸುದ್ದಿ ಬಂದಿತ್ತು, ಒಂದು ಸುದ್ದಿಯನ್ನು ನಾನು ಕವರ್ ಮಾಡಿದ್ದೆ ಕೂಡ, ಅಂದ್ರೆ ಬ್ರೀಫ್ ಆಗಿ ಮೆನ್ಷನ್ ಮಾಡಿದ್ದೆ. F&Oಗೆ ಸಂಬಂಧಪಟ್ಟಂತೆ ಇನ್ನೂ ಒಂದಷ್ಟು ಟೈಟ್ ಮಾಡಬಹುದು ಅನ್ನುವಂತ ಸುದ್ದಿಗಳು ಬರ್ತಾ ಇದೆ ಅಂತ. ಅದಕ್ಕೆ ಸಂಬಂಧಪಟ್ಟಂತೆ ಇವತ್ತು ಸೆಬಿ ಚೇರ್ಮನ್ ಇಂದ ಅಫಿಷಿಯಲ್ ಅಪ್ಡೇಟ್ ಬಂದಿದೆ. ಅದೇನಂದ್ರೆ, ಆ ಸುದ್ದಿ ಸುಳ್ಳು ಸುದ್ದಿ ಅಥವಾ ಸ್ಪೆಕ್ಯುಲೇಷನ್ ಅನ್ನುವಂತ ಮಾತನ್ನ ಅವರು ಹೇಳಿದ್ದಾರೆ. ಎಕ್ಸ್ಪೈರಿ ವಿಚಾರದಲ್ಲಿ, ಅದರಲ್ಲೂ ಎಸ್ಪೆಷಲಿ ವೀಕ್ಲಿ ಎಕ್ಸ್ಪೈರಿ ವಿಚಾರದಲ್ಲಿ ಅಂತ ವಿಷಯ ನಮ್ಮ ಮುಂದೆ ಇಲ್ಲ ಅನ್ನುವಂತ ಅಪ್ಡೇಟ್ ಅನ್ನ ಕೊಟ್ಟಿದ್ದಾರೆ. ಅನಂತರ ಕೆಲವು ಷೇರುಗಳಲ್ಲಿ ಒಂದಷ್ಟು ಪಾಸಿಟಿವ್ ರಿಯಾಕ್ಷನ್ ಕೂಡ ನೋಡ್ಲಿಕ್ಕೆ ಸಿಕ್ಕಿದೆ ಇವತ್ತು. ಇನ್ನು ನೆಕ್ಸ್ಟ್ ಸುದ್ದಿಯ ಕಡೆ ನಾವು ಬರೋದಾದ್ರೆ, ಪಿಡಿಲೈಟ್ ಇಂಡಸ್ಟ್ರೀಸ್ ಈಗಾಗಲೇ ಮೊನ್ನೆನೆ ಇದ್ರ ಬಗ್ಗೆ ಒಂದು ಅಪ್ಡೇಟ್ ಅನ್ನ ಕೊಟ್ಟಿದೆ. ಇವನ್ ಮಾರ್ನಿಂಗ್ ವಿಡಿಯೋದಲ್ಲೂ ಕೂಡ ಮೆನ್ಷನ್ ಮಾಡಿದೆ. ಕಂಪನಿ ರಿಸಲ್ಟ್ ಜೊತೆ ಇವತ್ತು ಕಾರ್ಪೊರೇಟ್ ಆಕ್ಷನ್ ಬಗ್ಗೆ ಕೂಡ ಡಿಸಿಷನ್ ತಗೊಳ್ಳಿಕ್ಕೆ ಹೊರಟಿತ್ತು. ಕಾರ್ಪೊರೇಟ್ ಆಕ್ಷನ್ ಡಿಸಿಷನ್ ಬಂದಿದೆ. ಕಂಪನಿ ಏನ್ ಡಿಸಿಷನ್ ತಗೊಂಡಿದೆ ಅಂತ ನೋಡಿದ್ರೆ, ಮೊದಲಿಗೆ ಸ್ಪೆಷಲ್ ಇಂಟರಿಮ್ ಡಿವಿಡೆಂಡ್ ಅನೌನ್ಸ್ ಮಾಡಿದೆ. ₹10 ಪರ್ ಶೇರ್, ₹10 ಪರ್ ಶೇರ್ ಡಿವಿಡೆಂಡ್ ಸಿಗುತ್ತೆ ಪಿಡಿಲೈಟ್ ಇಂಡಸ್ಟ್ರೀಸ್ ಯಾರೆಲ್ಲ ಪೋರ್ಟ್ಫೋಲಿಯೋದಲ್ಲಿ ಇದೆಯೋ ಅವರಿಗೆ. ಹಾಗೆ
ಇದಕ್ಕೆ ರೆಕಾರ್ಡ್ ಡೇಟ್ ಕೂಡ ನೋಡಬಹುದು 13 ಆಗಸ್ಟ್ ಇರುತ್ತೆ. 13ನೇ ತಾರೀಕು ಯಾರೆಲ್ಲ ಪೋರ್ಟ್ಫೋಲಿಯೋದಲ್ಲಿ ಪಿಡಿಲೈಟ್ ಇಂಡಸ್ಟ್ರೀಸ್ ಇರುತ್ತೋ ಅವರಿಗೆಲ್ಲರಿಗೂ ಕೂಡ 10 ರೂಪಾಯಿ ಪರ್ ಶೇರ್ ಡಿವಿಡೆಂಡ್ ಸಿಗುತ್ತೆ. ಇನ್ನು ಬೋನಸ್ ವಿಚಾರಕ್ಕೆ ಬಂದ್ರೆ issuance of bonus shares ನೋಡಬಹುದು. issuance of bonus equity shares in the proportion of 1:1 ಅಂದ್ರೆ 1 equity share of ₹1 each for every 1 fully paid up equity share of ₹1. ಅಂದ್ರೆ ನಿಮ್ಮ ಹತ್ರ 1 ಶೇರ್ ಇದ್ರೆ 1 ಶೇರು ಬೋನಸ್ ಆಗಿ ಸಿಗ್ತಾ ಇದೆ ಕಂಪನಿಯ ಕಡೆಯಿಂದ. ಅಂದ್ರೆ 1:1 ರೇಷದಲ್ಲಿ ಕಂಪನಿ ಬೋನಸ್ ಅನ್ನು ಅನೌನ್ಸ್ ಮಾಡಿದೆ. ನಿಮ್ಮ ಹತ್ರ 1 ಇದ್ರೆ 2 ಶೇರ್ ಆಗುತ್ತೆ, 10 ಇದ್ರೆ 20 ಆಗುತ್ತೆ, 100 ಇದ್ರೆ 200 ಆಗುತ್ತೆ, 1000 ಇದ್ರೆ 2000 ಶೇರುಗಳಾಗುತ್ತೆ. ನಂಬರ್ ಆಫ್ ಶೇರ್ಸ್ ಜಾಸ್ತಿ ಆಗುತ್ತೆ, ಬಟ್ ನಿಮ್ಮ ಇನ್ವೆಸ್ಟ್ಮೆಂಟ್ ಸೇಮ್ ಇರುತ್ತೆ. ಬೋನಸ್ ಕೊಟ್ಟಾಗ ಇನ್ವೆಸ್ಟ್ಮೆಂಟ್ ಸೇಮ್ ಇರುತ್ತೆ, ಯಾಕಂದ್ರೆ ಸ್ಟಾಕ್ ಪ್ರೈಸ್ ಕೂಡ ಅಡ್ಜಸ್ಟ್ ಆಗುತ್ತೆ. ಹಾಗಾಗಿ ಇನ್ವೆಸ್ಟ್ಮೆಂಟ್ ಸೇಮ್ ಇರುತ್ತೆ, ಬಟ್ ನಂಬರ್ ಆಫ್ ಶೇರ್ಸ್ ಇನ್ಕ್ರೀಸ್ ಆಗುತ್ತೆ. ಈ ರೀತಿಯ ಡಿಸಿಷನ್ ಅನ್ನ ಕಂಪನಿ ತಗೊಂಡಿದೆ. ಇನ್ನು ರಿಸಲ್ಟ್ಸ್ ಗಳು ಹೇಗಿದೆ ಇವತ್ತು ಬಂದಂತಹ ಕಂಪನಿಗಳದು ಅಂತ ನೋಡೋದಾದ್ರೆ, ಮೊದಲಿಗೆ ಡಿವಿಸ್ ಲ್ಯಾಬ್ಸ್ ನೋಡಬಹುದು. ರೆವೆನ್ಯೂ 13.8% ಅಪ್ ಆಗಿದೆ ಇಯರ್ ಆನ್ ಇಯರ್ ಕಂಪ್ಯಾರಿಸನ್ ಇದು YoY. ಎಬಿಟಾ 17.2% ಅಪ್ ಆಗಿದೆ. ಮಾರ್ಜಿನ್ಸ್ 30% ಇದೆ ಅಥವಾ 30.2%. ನೆಟ್ ಪ್ರಾಫಿಟ್ 26.7% ಅಪ್ ಆಗಿದೆ ಇಯರ್ ಆನ್ ಇಯರ್. ಈ ರೀತಿ ಪರ್ಫಾರ್ಮೆನ್ಸ್ ಅನ್ನ ಡಿವಿಸ್ ಲ್ಯಾಬ್ಸ್ ರಿಪೋರ್ಟ್ ಮಾಡಿದೆ ನೋಡಬಹುದು. ನಂತರ ಬಜಾಜ್ ಆಟೋ ರೆವೆನ್ಯೂ ನೋಡಬಹುದು 5.5% ಅಪ್ ಆಗಿದೆ ಇಯರ್ ಆನ್ ಇಯರ್. ಎಬಿಟಾ 2.8% ಅಪ್ ಆಗಿದೆ. ಮಾರ್ಜಿನ್ 19.7% ಇದೆ. ಹಿಂದಿನ ವರ್ಷ 20.2% ಇತ್ತು. ನೆಟ್ ಪ್ರಾಫಿಟ್ 5.4% ಅಪ್ ಆಗಿದೆ. ಈ ರೀತಿಯ ಪರ್ಫಾರ್ಮೆನ್ಸ್ ಬಜಾಜ್ ಆಟೋದಲ್ಲಿ ನೋಡಲಿಕ್ಕೆ ಸಿಕ್ಕಿದೆ ಇಯರ್ ಆನ್ ಇಯರ್. ನಂತರ VRL ಲಾಜಿಸ್ಟಿಕ್ಸ್ ಪರ್ಫಾರ್ಮೆನ್ಸ್ ನೋಡಬಹುದು. ರೆವೆನ್ಯೂ 2.4% ಅಪ್ ಆಗಿದೆ. ಎಬಿಟಾ 74% ಅಪ್ ಆಗಿದೆ. ಮಾರ್ಜಿನ್ಸ್ 20.4% ಇದೆ. ನೆಟ್ ಪ್ರಾಫಿಟ್ 50 crore ನೋಡಲಿಕ್ಕೆ ಸಿಕ್ಕಿದೆ. ಕಳೆದ ವರ್ಷ 13 ಕೋಟಿ ಇತ್ತು, ಈಗ 50 ಕೋಟಿ ಆಗಿದೆ ಇಯರ್ ಆನ್ ಇಯರ್. ಈ ರೀತಿಯ ಪರ್ಫಾರ್ಮೆನ್ಸ್ ಅನ್ನ VRL ಲಾಜಿಸ್ಟಿಕ್ಸ್ ರಿಪೋರ್ಟ್ ಮಾಡಿದೆ. ನಂತರ ಸೆರಾ ಸ್ಯಾನಿಟರಿ ವೇರ್ ರೆವೆನ್ಯೂ ನೋಡಬಹುದು 5.4% ಅಪ್ ಆಗಿದೆ. ಮಾರ್ಜಿನ್ಸ್ 13% ನೋಡಲಿಕ್ಕೆ ಸಿಕ್ಕಿದೆ. ಕಳೆದ ವರ್ಷಕ್ಕೆ ಹೋಲಿಸಿದ್ರೆ ಕಡಿಮೆ ಆಗಿದೆ. ಎಬಿಟಾ 5.1% ಡೌನ್ ಆಗಿದೆ. ಹಾಗೆ ನೆಟ್ ಪ್ರಾಫಿಟ್ 1% ಡೌನ್ ಆಗಿದೆ. ಈ ರೀತಿಯ ಪರ್ಫಾರ್ಮೆನ್ಸ್ ಸೆರಾ ಸ್ಯಾನಿಟರಿ ವೇರ್ ಅಲ್ಲಿ ನೋಡಲಿಕ್ಕೆ ಸಿಕ್ಕಿದೆ ಇಯರ್ ಆನ್ ಇಯರ್. ನಂತರ ಯುನೋಮಿಂಡಾ ಪ್ರಾಫಿಟ್ ಅಪ್ ಆಗಿದೆ 45%. ರೆವೆನ್ಯೂ ನೋಡಬಹುದು 17.6% ಅಪ್ ಆಗಿದೆ. ಎಬಿಟಾ 33% ಅಪ್ ಆಗಿದೆ ಇಯರ್ ಆನ್ ಇಯರ್. ಮಾರ್ಜಿನ್ಸ್ 12% ಇದೆ. ಹಿಂದಿನ ವರ್ಷಕ್ಕೆ ಹೋಲಿಸಿದ್ರೆ ಅಪ್ ಆಗಿದೆ. ನೆಟ್ ಪ್ರಾಫಿಟ್ 46% ಅಪ್ ಆಗಿದೆ. ಈ ರೀತಿಯ ಪರ್ಫಾರ್ಮೆನ್ಸ್ ಯುನೋಮಿಂಡಾ ರಿಪೋರ್ಟ್ ಮಾಡಿದೆ ಇವತ್ತು. ನಂತರ ಹರ್ಷ ಎಂಜಿನಿಯರ್ಸ್ ರೆವೆನ್ಯೂ ನೋಡಬಹುದು 6.4% ಅಪ್ ಆಗಿದೆ. ಎಬಿಟಾ ಫ್ಲಾಟ್ ಇದೆ ಅಥವಾ ಜಸ್ಟ್ 0.5% ಅಪ್ ಆಗಿದೆ. ಹಾಗೆ ಮಾರ್ಜಿನ್ಸ್ 15.2% ಇದೆ, ಸ್ವಲ್ಪ ಡೌನ್ ಆಗಿದೆ ಹಿಂದಿನ ವರ್ಷಕ್ಕೆ ಹೋಲಿಸಿದ್ರೆ. ನೆಟ್ ಪ್ರಾಫಿಟ್ 5.2% ಅಪ್ ಆಗಿದೆ. ನಂತರ PFC ನೆಟ್ ಪ್ರಾಫಿಟ್ ನೋಡಬಹುದು 25% ಅಪ್ ಆಗಿದೆ ಹಿಂದಿನ ವರ್ಷಕ್ಕೆ ಹೋಲಿಸಿದ್ರೆ. ಹಾಗೆ NIA 22.7% ಅಪ್ ಆಗಿದೆ. ಏನು PFC 3.7 ರೂಪೀಸ್ ಪರ್ ಶೇರ್ ಡಿವಿಡೆಂಡ್ ಕೂಡ ಅನೌನ್ಸ್ ಮಾಡಿದೆ ಈ ಕ್ವಾರ್ಟರ್ ಅಲ್ಲಿ. ನಂತರ ಭಾರತ್ ಫೋರ್ಜ್ ಕೂಡ ರಿಸಲ್ಟ್ ಅನ್ನು ಅನೌನ್ಸ್ ಮಾಡಿದೆ. ರೆವೆನ್ಯೂ ನೋಡಬಹುದು 4.8% ಡೌನ್ ಇದೆ. ಎಬಿಟಾ ಕೂಡ 9.2% ಡೌನ್ ಆಗಿದೆ. ಮಾರ್ಜಿನ್ಸ್ ಡೌನ್ ಇದೆ 17.2% ಇದೆ. ಹಾಗೆ ಪ್ರಾಫಿಟ್ ಅಪ್ ಆಗಿದೆ 62% ಅಪ್ ಆಗಿದೆ ಹಿಂದಿನ ವರ್ಷಕ್ಕೆ ಹೋಲಿಸಿದ್ರೆ ಕಂಪನಿಯ ಪ್ರಾಫಿಟ್. ನಂತರ PVR ಐನಾಕ್ಸ್ ರೆವೆನ್ಯೂ ನೋಡಬಹುದು 23% ಅಪ್ ಆಗಿದೆ. ಎಬಿಟಾ 58% ಅಪ್ ಆಗಿದೆ. ಮಾರ್ಜಿನ್ಸ್ 27% ಇದೆ. ಕಳೆದ ವರ್ಷಕ್ಕೆ ಹೋಲಿಸಿದ್ರೆ ಇಂಪ್ರೂವ್ ಆಗಿದೆ. ಹಾಗೆ ನೆಟ್ ಲಾಸ್ ನೋಡಿದ್ರೆ ಲಾಸ್ ಕಡಿಮೆ ಆಗಿದೆ. ಕಂಪನಿ ಲಾಸ್ ಅಲ್ಲಿ ಇದೆ, 54 ಕೋಟಿ ನೆಟ್ ಲಾಸ್ ಅನ್ನ ರಿಪೋರ್ಟ್ ಮಾಡಿದೆ. ಬಟ್ ಹಿಂದಿನ ವರ್ಷಕ್ಕೆ ಹೋಲಿಸಿದ್ರೆ ಲಾಸ್ ಕಡಿಮೆ ಆಗಿದೆ ನೋಡಬಹುದು. 179 ಕೋಟಿಯಿಂದ ಈಗ 54 ಕೋಟಿಗೆ ಇಳಿದಿದೆ ಕಂಪನಿಯ ನೆಟ್ ಲಾಸ್. ನಂತರ ಪಿಡಿಲೈಟ್ ಇಂಡಸ್ಟ್ರೀಸ್ ನೋಡಬಹುದು ನೆಟ್ ಪ್ರಾಫಿಟ್ 18.6% ಅಪ್ ಆಗಿದೆ. ರೆವೆನ್ಯೂ 10.5% ಅಪ್ ಆಗಿದೆ. ಎಬಿಟಾ 15.8% ಅಪ್ ಆಗಿದೆ. ಮಾರ್ಜಿನ್ಸ್ 25% ಇದೆ. 23.9 ಇಂದ 25% ಅಪ್ ಆಗಿದೆ ಮಾರ್ಜಿನ್ಸ್ ಕೂಡ. ಇನ್ನು ಡಿವಿಡೆಂಡ್ ಹಾಗೂ ಬೋನಸ್ ಬಗ್ಗೆ ನಾವೀಗಾಗಲೇ ನೋಡಿದ್ವಿ. 1:1 ರೇಷದಲ್ಲಿ ಬೋನಸ್ ಅನ್ನು ಅನೌನ್ಸ್ ಮಾಡಿದೆ. ಜೊತೆಗೆ 10 ರೂಪೀಸ್ ಪರ್ ಶೇರ್ ಡಿವಿಡೆಂಡ್ ಕೂಡ ಅನೌನ್ಸ್ ಮಾಡಿದೆ ಕಂಪನಿ. ನಂತರ KPR ಮಿಲ್ ನೋಡಬಹುದು ರೆವೆನ್ಯೂ 9.7% ಅಪ್ ಆಗಿದೆ. ಪ್ರಾಫಿಟ್ 5% ಅಪ್ ಆಗಿದೆ. ಎಬಿಟಾ 1% ಡೌನ್ ಇದೆ. ಮಾರ್ಜಿನ್ 17.6% ಇದೆ. ಕಳೆದ ವರ್ಷಕ್ಕೆ ಹೋಲಿಸಿದ್ರೆ ಸ್ವಲ್ಪ ಡೌನ್ ಆಗಿದೆ ನೋಡಬಹುದು. ನೆಕ್ಸ್ಟ್ ರೈಟ್ಸ್ ಲಿಮಿಟೆಡ್ ರೈಟ್ಸ್ ನ ರಿಸಲ್ಟ್ ಕೂಡ ಬಂದಿದೆ. ರೆವೆನ್ಯೂ ನೋಡಬಹುದು ಫ್ಲಾಟ್ ಇದೆ ಅಂತಾನೆ ಹೇಳ್ಬೋದು. ಎಷ್ಟು 0.8% ಅಪ್ ಆಗಿದೆ. ನೆಟ್ ಪ್ರಾಫಿಟ್ ಕೂಡ 1% ಅಪ್ ಆಗಿದೆ. ಎಬಿಟಾ 8% ಅಪ್ ಆಗಿದೆ. ಮಾರ್ಜಿನ್ಸ್ 23.3% ಇದೆ. ಕಳೆದ ವರ್ಷಕ್ಕೆ ಹೋಲಿಸಿದ್ರೆ ಮಾರ್ಜಿನ್ಸ್ ಎಕ್ಸ್ಪ್ಯಾಂಡ್ ಆಗಿದೆ. ಏನೋ ಇಂಟರಿಯಂ ಡಿವಿಡೆಂಡ್ ಕೂಡ ಅನೌನ್ಸ್ ಮಾಡಿದೆ 1.3 ಪರ್ ಶೇರ್. ನಂತರ ಗೋದ್ರೇಜ್ ಅಗ್ರೋವೆಟ್ ರೆವೆನ್ಯೂ 11.2% ಅಪ್ ಆಗಿದೆ. ನೆಟ್ ಪ್ರಾಫಿಟ್ 19% ಅಪ್ ಆಗಿದೆ. ಎಬಿಟಾ 19% ಅಪ್ ಆಗಿದೆ. ಮಾರ್ಜಿನ್ಸ್ 10.3% ಇದೆ. ಈ ರೀತಿಯ ಪರ್ಫಾರ್ಮೆನ್ಸ್ ಗೋದ್ರೇಜ್ ಅಗ್ರೋವೆಟ್ ಅಲ್ಲಿ ನೋಡ್ಲಿಕ್ಕೆ ಸಿಕ್ಕಿದೆ Q1 ಅಲ್ಲಿ.
ನಂತರ ಬ್ಲೂ ಸ್ಟಾರ್ ರೆವೆನ್ಯೂ 4% ಅಪ್ ಆಗಿದೆ. ನೆಟ್ ಪ್ರಾಫಿಟ್ 28% ಡೌನ್ ಆಗಿದೆ. ಎಬಿಡಾ ಕೂಡ 16% ಡೌನ್ ಆಗಿದೆ. ಮಾರ್ಜಿನ್ 6.7% ಇದೆ. ನಂತರ ವುಡ್ಕೋ ರೆವೆನ್ಯೂ 34% ಅಪ್ ಆಗಿದೆ. ನೆಟ್ ಪ್ರಾಫಿಟ್ 13% ಅಪ್ ಆಗಿದೆ. NII ಅಂದ್ರೆ ನೆಟ್ ಇಂಟ್ರೆಸ್ಟ್ ಇನ್ಕಮ್ 33% ಅಪ್ ಆಗಿದೆ. ಇಂಪೈರ್ಮೆಂಟ್ ಲಾಸ್ 103 ಕ್ರೋರ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ. ಈ ರೀತಿಯ ಪರ್ಫಾರ್ಮೆನ್ಸ್ ಅನ್ನ ವುಡ್ಕೋ ಮಾಡಿದೆ Q1 ಅಲ್ಲಿ. ನಂತರ ಪ್ರಿನ್ಸ್ ಪೈಪ್ಸ್ ರೆವೆನ್ಯೂ 4% ಡೌನ್ ಆಗಿದೆ. ಎಬಿಡಾ ಕೂಡ 32% ಡೌನ್ ಇದೆ. ಮಾರ್ಜಿನ್ 6.8% ಇದೆ. ಕಳೆದ ವರ್ಷಕ್ಕೆ ಹೋಲಿಸಿದ್ರೆ ಡೌನ್ ಇದೆ. ನೆಟ್ ಪ್ರಾಫಿಟ್ ಕೂಡ 80% ಡೌನ್ ಆಗಿದೆ. ನಂತರ ಗುಜರಾತ್ ನರ್ಮದಾ ವ್ಯಾಲಿ ಫರ್ಟಿಲೈಸರ್ಸ್ ರೆವೆನ್ಯೂ 20% ಡೌನ್ ಆಗಿದೆ. ನೆಟ್ ಪ್ರಾಫಿಟ್ 30% ಡೌನ್ ಆಗಿದೆ. ಎಬಿಡಾ 80% ಡೌನ್ ಇದೆ. ಮಾರ್ಜಿನ್ಸ್ 1.9% ಇದೆ. ಕಳೆದ ವರ್ಷ 7.6 ಇತ್ತು, ಈಗ 1.9% ಗೆ ಇಳಿದಿದೆ. ನಂತರ ಕಿರ್ಲೋಸ್ಕರ್ ಆಯಿಲ್ ಎಂಜಿನ್ಸ್ ರೆವೆನ್ಯೂ ನೋಡಬಹುದು 8% ಅಪ್ ಆಗಿದೆ. ಪ್ರಾಫಿಟ್ 11% ಡೌನ್ ಇದೆ. ಎಬಿಡಾ 1% ಅಪ್ ಆಗಿದೆ. ಮಾರ್ಜಿನ್ 18.5% ಇದೆ. ಹಿಂದಿನ ವರ್ಷ 19.9 ಇತ್ತು. ನಂತರ ಟ್ರೆಂಟ್ ನ ರೆವೆನ್ಯೂ ನೋಡಬಹುದು 19.8% ಅಪ್ ಆಗಿದೆ ಇಯರ್ ಆನ್ ಇಯರ್. ನೆಟ್ ಪ್ರಾಫಿಟ್ 24% ಅಪ್ ಆಗಿದೆ. ಎಬಿಡಾ 37% ಅಪ್ ಆಗಿದೆ. ಮಾರ್ಜಿನ್ 17.5% ಇದೆ. ಹಿಂದಿನ ವರ್ಷ 15.3 ಇತ್ತು, ಈಗ 17.5% ಇದೆ. ನಂತರ ಹೀರೋ ಮೋಟೋ ಕಾರ್ಪ್ ರೆವೆನ್ಯೂ 5.6% ಡೌನ್ ಇದೆ. ಪ್ರಾಫಿಟ್ ಫ್ಲಾಟ್ ಇದೆ. ಪರ್ಫಾರ್ಮೆನ್ಸ್ ಎಬಿಡಾ 5% ಡೌನ್ ಇದೆ. ಮಾರ್ಜಿನ್ಸ್ ಕೂಡ ಫ್ಲಾಟ್ ಪರ್ಫಾರ್ಮೆನ್ಸ್ ಇದೆ. ನಂತರ ಸೋಲಾ ವೈನ್ಯಾರ್ಡ್ಸ್ ರೆವೆನ್ಯೂ 9.3% ಡೌನ್ ಇದೆ. ನೆಟ್ ಪ್ರಾಫಿಟ್ 87% ಡೌನ್ ಆಗಿದೆ. ಎಬಿಡಾ 46% ಡೌನ್ ಇದೆ. ಮಾರ್ಜಿನ್ 16.7 ಇದೆ. ಹಿಂದಿನ ವರ್ಷ 28.1 ಇತ್ತು. ನಂತರ ಇರ್ಕಾನ್ ಇಂಟರ್ನ್ಯಾಷನಲ್ ರೆವೆನ್ಯೂ 21.9% ಡೌನ್ ಆಗಿದೆ. ನೆಟ್ ಪ್ರಾಫಿಟ್ ಕೂಡ 27% ಡೌನ್ ಇದೆ. ಎಬಿಡಾ 20% ಡೌನ್ ಇದೆ. ಮಾರ್ಜಿನ್ಸ್ 11.2% ಇದೆ. ನಂತರ BHEL ರೆವೆನ್ಯೂ ನೋಡಬಹುದು ಫ್ಲಾಟ್ ಇದೆ. ಪರ್ಫಾರ್ಮೆನ್ಸ್ ಕಳೆದ ವರ್ಷಕ್ಕೂ ಈ ವರ್ಷಕ್ಕೂ ಹೋಲಿಸಿದ್ರೆ. ನಂತರ ನೆಟ್ ಲಾಸ್ ಇದೆ 455 ಕೋಟಿ. ಹಿಂದಿನ ವರ್ಷಕ್ಕೆ ಹೋಲಿಸಿದ್ರೆ ಲಾಸ್ ಜಾಸ್ತಿ ಆಗಿದೆ. ಎಬಿಡಾ ಕೂಡ 537 ಕ್ರೋರ್ ಲಾಸ್ ಅನ್ನ ರಿಪೋರ್ಟ್ ಮಾಡಿದೆ ಕಂಪನಿ. ಸರಿ ಗೆಳೆಯರೆ, ಈ ಎಲ್ಲ ಅಪ್ಡೇಟ್ಸ್ ನಿಮಗೆ ಇಷ್ಟ ಆಗಿದೆ ಅನ್ಕೊಳ್ತೀನಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.